ಶ್ರೀ ಶ್ರೀಪಾದ ಶರ್ಮ ಅನ್ನೋರೊಬ್ಬರು, ನಾರಾಯಣರಾವ್ ಅನ್ನೋರೊಬ್ಬರು, ನಾರಾಯಣ ಮೂರ್ತಿಗಳು ಮತ್ತು ಗುರುದತ್ ಮತ್ತು ವಿಶೇಷವಾಗಿ ಆನೂರು ರಾಮಕೃಷ್ಣ ಅವರು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಂಡಿದ್ದೀವಿ. ಆನೂರು ರಾಮಕೃಷ್ಣ ಅವರು 5 ವಾದ್ಯಗಳನ್ನು ನೋಡ್ತಾ ಇದ್ರು. ಬಹಳ ಪ್ರಖ್ಯಾತವಾದಂತಹ ಬೆಂಗಳೂರಿನ ಅವರು ವಯಲಿನ್ ವಾದಕರಾಗಿದ್ದರು ಮತ್ತು ಅನೇಕ ಕಡೆ ಕಚೇರಿಗಳನ್ನು ಮಾಡಿದ್ದಾರೆ ಮತ್ತು ಸಂಸ್ಕೃತ ಶಾಸ್ತ್ರಾಧ್ಯಯನ ಮಾಡೋದ್ರಿಂದ ಬೇಕಾದಷ್ಟು ಕಡೆ ಪ್ರವಚನ ಮಾಡಿದ್ದಾರೆ. ಆದ್ದರಿಂದ ಇವತ್ತು ಅವರ ಮಾತಿನಲ್ಲಿ ನಮಗೆ ಅವರ ಒಂದು ಅಧ್ಯಯನದ ಆಳ, ಹರವು ಎಲ್ಲವೂ ಗೊತ್ತಾಗುತ್ತೆ. ಅದಕ್ಕೆಲ್ಲ ನಾವು ತುಂಬ ಕಾತರರಾಗಿದ್ದೀವಿ. ಶ್ರೀ ನಾರಾಯಣ ಅವರು ಇನ್ನು ಮುಂದೆ ಮಾತಾಡ್ತಿದ್ದಾರೆ. ಇಷ್ಟಲ್ಲದೆ ಇವರು ವಾಗ್ಗೇಯಕಾರರು, ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವರೇ ಬರ್ಕೊಂಡಿರುವಂತೆ ನಾರಾಯಣ ವಿಠಲ ಮತ್ತು ಭುವನ ವಿಠಲ ಎಂಬ ಅಂಕಿತಗಳಿಂದ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಇವರ ಒಂದು ಸಾಧನೆಗಾಗಿ, ಸೇವೆಗಾಗಿ ಅನೇಕ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ಶ್ರೀ ವಿದ್ಯಾಮಾನ್ಯ ಪ್ರಶಸ್ತಿ, ಶ್ರೀ ರಾಮಾನುಗ್ರಹ ಪ್ರಶಸ್ತಿ, ಶ್ರೀ ಕೃಷ್ಣ ಪ್ರಶಸ್ತಿ ಮುಂತಾದಂತಹ ಅನೇಕ ಪ್ರಶಸ್ತಿಗಳನ್ನ ಗಳಿಸ್ಕೊಂಡ ಮಹನೀಯರು ಇವರು. ಇವತ್ತು ನಮಗೆ ಅವರು ಆ ನಾದೋಪಾಸನದ ವಿಷಯವಾಗಿ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಅವರಿಗೆ ಎಲ್ಲರ ಪರವಾಗಿ, ನಮ್ಮ ಮತ್ತು ಪ್ರಪಂಚದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳ್ತೀನಿ. ಮತ್ತು ಇವತ್ತು ಅವರಿಗೆ ಸಹಾಯಕರಾಗಿ ಶ್ರೀಮಾನ್ ಶ್ರೀಧರ್ ಅವರು ಖಂಜರವನ್ನು ನುಡಿಸ್ತಾ ಇದ್ದಾರೆ.